ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನೈಟ್ ಡ್ಯೂಟಿಯಲ್ಲಿ ಇವತ್ತು ಒಂದಷ್ಟು ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಒಂದಷ್ಟು ಕಟಿಂಗ್ ಮಾಡಬೇಕು, ಒಂದು ವೀಡಿಯೋ ಹಾಕಬೇಕು. ನಾಳೆಗೆ ಆಲ್ರೆಡಿ ಕಟಿಂಗ್ ವೀಡಿಯೋ ಇದು ಟೈಲರಿಂಗ್ ಕ್ಲಾಸ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಒಂದು ಲೈನಿಂಗ್ ಬ್ಲೌಸ್ ಕಟಿಂಗ್ ವೀಡಿಯೋ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಒಂದು ಬ್ಲೌಸ್ ಪೀಸ್ ಸಪ್ರೇಟಾಗಿ ಇಟ್ಕೊಂಡೆ. ಯಾಕೆಂದರೆ ಒಂದು ಸಪ್ರೇಟಾಗಿ ತೋರಿಸೋಣ ವೀಡಿಯೋಗೋಸ್ಕರ ಅಂದ್ಬಿಟ್ಟು. ಮತ್ತು ಒಂದಷ್ಟು ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಬಿಟ್ರೆ ನಾಳೆ ಎಲ್ಲ ಬೆಳಗ್ಗೆನೇ ಎದ್ದು ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಮತ್ತು ನನ್ನ ಮಗಳಿಗೂ ಒಂದು ಡ್ರೆಸ್ ಹೊಲಿಬೇಕು, ನನ್ನ ತಂಗಿ ಮಗಳಿಗೊಂದು ಡ್ರೆಸ್ ಹೊಲಿಬೇಕು. ಇದು ನನ್ನ ತಂಗಿ ಡ್ರೆಸ್ ಹೊಲ್ಕೊಟ್ಬಿಡು ಅವಳಿಗೆ ಅಂದ್ಬಿಟ್ಟು ತಂದು ಕೊಟ್ಲು, ಅಂದರೆ ಗೌನ್ ಹೊಲಿ ಅಂತ. ನನಗೆ ಯಾಕೋ ತುಂಬ ಇಷ್ಟ ಆಯಿತು ಈ ಸೀರೆ, ಅದಕ್ಕೆ ನಾನೇ ಹೊಲ್ಕೊಳ್ಳೋಣ. ಆಮೇಲೆ ಪ್ಲೇನ್ ಬಂದಿದೆ, ರೆಡ್ ಕಲರ್ ಬ್ಲೌಸು ಪ್ಲೇನ್ ಬಂದಿದೆ. ಆಮೇಲೆ ಪಿಕಾಕ್ ಡಿಸೈನ್ ಇದೆ. ಅದಕ್ಕೆ ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಆಗಿರೋ ಡಿಸೈನ್ ವರ್ಕ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು. ಆದರೆ ವರಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೋತೀನಿ, ಇಲ್ಲ ಅಂದರೆ ಗಣೇಶ ಹಬ್ಬಕ್ಕಾದರೂ ರೆಡಿ ಮಾಡ್ಕೊಳ್ಳೋಣ, ಚೆನ್ನಾಗಿದೆ ಸ್ಯಾರಿ ಅನ್ನಿಸ್ತು. ಡ್ರೆಸ್ ಹೊಲಿಯೋಕ್ಕೆ ಯಾಕೋ ಬೇಡ ಅಂತ ಅನ್ನಿಸ್ತು. ಹಂಗಾಗಿ ನಾನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವಳಿಗೆ ಗೌನೆಲ್ಲ ಬೇಡ, ಸುಮ್ಮನೆ ಟಾಪು ಪ್ಯಾಂಟು ಹೊಲ್ಕೊಡು ಅಂತ ಕೇಳ್ತಿದ್ದಾಳೆ ನನ್ನ ಮಗಳು. ಅವಳು ಎಲ್ಲ ಹೊರಗಡೆ ಹೋದಾಗ ಇದು ಗೌನ್ ಆದರೆ ಒಂದು ಸಲ ಹಾಕೋಬೇಕು, ಇನ್ನು ಬೇರೆವಾದರೆ ಯಾವಾಗಲೂ ಹಾಕ್ಕೊಂಡು ಹೋಗ್ಬೋದು, ಕೆಲಸಕ್ಕೆಲ್ಲ ಹಾಕ್ಕೊಂಡು ಹೋಗ್ಬೋದು ಅಂತ. ಹಂಗಾಗಿ ನೋಡಬೇಕು. ನನ್ನ ತಂಗಿ ಮಗಳಿಗೆ ಮಾತ್ರ ಗೌನಲ್ಲೇ ಫ್ಯಾನ್ಸಿಯಾಗಿ ಈಗ ನ್ಯೂ ಟ್ರೆಂಡಿಂಗ್ ಡಿಸೈನ್ಸ್ ಏನಾದರೂ ಹೊಲ್ಕೊಡು ಅಂತ ಹೇಳ್ತಾ ಇದ್ಲು. ಅದು ಯಾವ್ದಾದ್ರು ಓಲ್ಡ್ ಸ್ಯಾರಿಗಳಲ್ಲಿ ನೋಡಿ ತೆಗೆದು ಹೊಲ್ಕೊಡ್ಬೇಕಾಗುತ್ತೆ. ಹಾಗಾಗಿ ಈ ಸೀರೆ ನಾನೇ ಇಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕಲರ್ ಅಂತೂ, ಒಂಥರ ಸಾಫ್ಟಾಗಿ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು ಕಲ್ಲರೆಲ್ಲ. ನನ್ನ ಹತ್ರ ಇದೆ ಒಂದು ಕಲ್ಲರು, ಆದರೆ ಬ್ಲೌಸ್ ಬೇರೆ ಕಲರ್ ಇದೆ. ಹಂಗಾಗಿ ಇರಲಿ, ಇದೊಂದು ರೆಡ್ ಕಲರ್ ಕಾಂಬಿನೇಷನಲ್ಲಿ ಅಂದ್ಬಿಟ್ಟು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಂದಷ್ಟು ಬ್ಲೌಸು ಇದು ಕಟಿಂಗ್ ಮಾಡಬೇಕು. ಮತ್ತು ಒಂದಷ್ಟು ಫಾಲ್ಸ್ ಇದೆ, ಯಾಕೋ ಆ ಹುಡುಗಿ ಫೋನೇ ತೆಗಿತಾ ಇಲ್ಲ. ಫಾಲ್ಸು ಆಮೇಲೆ ಬ್ಲೌಸ್ಗಳೆಲ್ಲ ಎಮ್ಮಿಂಗ್ ಹುಕ್ಸ್ ಹಾಕೋದು ಹಂಗೆ ಇದೆ, ಅದೆಲ್ಲ ರೆಡಿ ಮಾಡಬೇಕು. ಇನ್ನು ಹಬ್ಬ ಅಂದರೆ ಸಾಕು ಅವ್ರ ಮನೆ ಕೆಲಸಗಳು ಅಂದ್ಕೊಂಡು ಸರಿಯಾಗಿ ಬರೋದೇ ಇಲ್ಲ. ಇನ್ನು ನಾನೇ ಎಲ್ಲನೂ ಅಲ್ಲಲ್ಲೇ ರೆಡಿ ಮಾಡಿ ಕ್ಲಿಯರ್ ಮಾಡ್ಕೋತಾ ಇರಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಆಗಲೇ ವೀಡಿಯೋದಲ್ಲಿ ಯಾವಾಗಲೂ ಹೇಳಿದೆ, ಹಬ್ಬಗಳಲ್ಲಂತೂ ನಮಗೆ ಕೆಲಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇತ್ತೆಗೆ ಕಟಿಂಗ್ ಸ್ಟಿಚಿಂಗ್ ಮಾಡಬೇಕು, ಎಮ್ಮಿಂಗ್ ಹುಕ್ಸ್ ಹಾಕೋಕ್ಕಂತೂ ಸಿಗೋದೇ ಇಲ್ಲ. ನಾನೇ ಅವಾಗವಾಗ ರೆಡಿ ಮಾಡಿ ಹೆಂಗೋ ಅದನ್ನು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದಷ್ಟು ಫಾಲ್ಸ್ ಇದೆ, ಸದ್ಯ ಸ್ಟಿಚ್ ಮಾಡಿಬಿಡ್ತೀನಿ. ಫಾಲ್ಸ್ಗೆಲ್ಲ ಇದು ಮಾಡೋಕ್ಕೆ ಹೋಗೋದಿಲ್ಲ, ಫಾಲ್ಸ್ನ ಸ್ಟಿಚಿಂಗ್ ಮಾಡಿಬಿಟ್ಟು ಏನೋ ಒಂದು ಹೇಳ್ತೀನಿ, ಬೇಕು ಎಮ್ಮಿಂಗ್ ಹುಕ್ಸ್ ಬೇಕು ಅಂದರೆ, ಇದು ಫಾಲ್ಸ್ ಎಮ್ಮಿಂಗ್ ಬೇಕು ಅಂದರೆ, ಇಲ್ಲ ಇವಾಗ ಆಗಲ್ಲ ಸದ್ಯಕ್ಕೆ, ಆಮೇಲೆ ಮಾಡ್ಕೊಡ್ತೀನಿ ಅಂತ ಏನೋ ಒಂದು ಹೇಳ್ಬಿಟ್ಟು ಅವ್ರಿಗೆ ಇದು ಮಾಡೋದು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಎಮ್ಮಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ಇದನ್ನು ಅಷ್ಟೇ ಮಿಷಿನಲ್ಲಿ ಐ ಮಾಡಿಬಿಡ್ತೀನಿ, ತುಂಬ ಜನಕ್ಕೆ ಮಿಷಿನಲ್ಲಿ ಐ ಮಾಡಿಕೊಟ್ಬಿಡ್ತೀನಿ. ಹಂಗಾಗಿ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ನನಗೆ. ಮತ್ತು ಇವಾಗ ಒಂದಷ್ಟು ಬ್ಲೌಸ್ಗಳು, ಅಂದರೆ ಡಿಸೈನ್ ಏನೂ ಇಲ್ಲ, ಇದು ಪ್ಲೇನ್ ಬ್ಲೌಸ್ಗಳು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದಷ್ಟು ಬ್ಲೌಸ್ಗಳನ್ನ. ಮತ್ತು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಈಗ ಟೈಲರಿಂಗ್ ಕೆಲಸ ಮಾಡೋರಿಗೆ, ಟೈಲರಿಂಗ್ ಕೆಲಸ ಅಂತಲೇ ಯಾವ ಕೆಲಸನಾದರೂ ಮಾಡಿ, ಟೈಲರಿಂಗ್ ಕೆಲಸದಲ್ಲಾದರೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಅಮೌಂಟ್ನ ಯಾವ ರೀತಿ ಸೇವ್ ಮಾಡ್ಬೋದು ನೀವು ಅನ್ನೋದನ್ನು ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಏಕಪ್ಪ ಅಂದರೆ, ನಾನು ಒಂದಷ್ಟು ಯಾವ ರೀತಿ ನಾನು ಸೇವ್ ಮಾಡ್ತೀನಿ ಅಂದರೆ, ಮನೆಯಲ್ಲೂ ನಿಭಾಯಿಸ್ಕೊಂಡು ಸ್ವಲ್ಪ ಅಷ್ಟೋ ಇಷ್ಟೋ ಸೇವ್ ಮಾಡೋದು ಯಾವ ರೀತಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಇದೇ ಕೆಲಸ ಅಂತಲ್ಲ, ನೀವು ಬೇರೆ ಕೆಲಸ ಮಾಡಿದ್ರೂ ಅದಕ್ಕೆ ಅಂತ ಒಂದು ತಿಂಗಳಿಗೆ ಒಂದಿಷ್ಟು ಅಷ್ಟು ಅಂತ ಸೇವ್ ಮಾಡ್ಕೋಬೇಕಾಗುತ್ತೆ, ಓಕೆನಾ? ಯಾಕೆಂದರೆ ನಾಳೆ ದಿನ ಹೆಂಗಾಗುತ್ತೋ ಏನಾಗುತ್ತೋ, ಒಂದು ಹುಷಾರು ತಪ್ಪಲಿ, ಏನೋ ಒಂದಾಗಲಿ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದಷ್ಟು ಅಮೌಂಟ್ನ ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ, ಓಕೆನಾ? ಹಂಗಾಗಿ ಯಾವ ರೀತಿ ಸೇವ್ ಮಾಡೋದು ಅನ್ನೋದನ್ನು ನಾನು ಮಾಡೋದನ್ನೇ ಒಂದಷ್ಟು ಟಿಪ್ಸ್ಗಳನ್ನ ನಿಮ್ಗೆ ಹೇಳ್ತೀನಿ, ನೀವು ಆ ರೀತಿ ಮಾಡ್ಬೋದು, ಓಕೆನಾ? ನಾನು ಬಂದುಬಿಟ್ಟು ಸದ್ಯಕ್ಕೆ ನಾನು ಆವಾಗ ಆರ್ ಡಿ ಕಟ್ತಾಯಿದ್ದೆ. ಅದೇ ಆರ್ ಡಿ ಅಂದರೆ ಬ್ಯಾಂಕ್ಗಳಲ್ಲಿ ನೀವು ಪೋಸ್ಟ್ ಆಫೀಸಲ್ಲೆಲ್ಲ ಕಟ್ಬೋದು, ನೀವು ಎಷ್ಟು ಬೇಕಾದರೂ ಕಟ್ಬೋದು, ಓಕೆನಾ? ಅದರಲ್ಲಿ ಇಷ್ಟು ಅಷ್ಟು ಅಂತೇನಿಲ್ಲ, 500 ರೂಪಾಯಿ 100 ರೂಪಾಯಿಂದನೂ ಕಟ್ಬೋದು. ತಿಂಗಳಿಗೆ ಎಷ್ಟಾಗುತ್ತೆ ನಿಮಗೆ ಅಷ್ಟು ಸೇವ್ ಮಾಡ್ಕೋಬೋದು. ನೀವು ಒಂದು ತಿಂಗಳಿಗೆ ಎಷ್ಟು ನೀವು ಅಮೌಂಟ್ ಎಷ್ಟು ಇದು ಮಾಡ್ತೀರಾ, ಒಂದು ಲೆಕ್ಕ, ಇವಾಗ ಈ ಟೈಲರಿಂಗ್ ಕೆಲಸದಲ್ಲಿ ಒಂದಿನ ಜಾಸ್ತಿ ಆಗುತ್ತೆ, ಒಂದು ದಿವಸ ಕಮ್ಮಿ ಆಗುತ್ತೆ, ಒಂದು ತಿಂಗಳು ಆ ಥರ ಇರುತ್ತೆ. ನೀವು ನಿಮ್ಮ ಖರ್ಚೆಲ್ಲ ಕಳೆದು ಒಂದಿಷ್ಟನ್ನು ಸೇವ್ ಮಾಡ್ತೀನಿ ಅಂತ ಒಂದು ಲೆಕ್ಕ ಇಟ್ಕೋಬೇಕಾಗುತ್ತೆ ನೀವು. ಆ ಥರ ಮಾಡ್ಕೋಬೇಕು. ಇವಾಗೆಲ್ಲ ಬಂದಿದ್ದನ್ನೆಲ್ಲ ಇದು ಮಾಡೋಕ್ಕೆ ಹೋಗಬಾರ್ದು. ಇದಕ್ಕಿಷ್ಟು ಅಂತ ನಾನು ಎತ್ತಿಕ್ತೀನಿ ಅನ್ನೋದನ್ನು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು, ಓಕೆನಾ? ಫಸ್ಟ್ ಅದು ಬಂದ ತಕ್ಷಣ ಅದಕ್ಕೆ ಹಾಕ್ಬಿಡ್ಬೇಕು ನೀವು. ಏನಾದರೂ ಆಗಲಿ, ಇವಾಗ ಆರ್ ಡಿ ಕಟ್ಟಬೇಕಾ, ಆರ್ ಡಿ ಕಟ್ಟಿಬಿಡಿ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಚೀಟಿ ಹಾಕ್ಬೋದು, ಚೀಟಿಗಳಿದೆ. ಆದರೆ ಚೀಟಿಗಳೇನಪ್ಪ ಅಂದರೆ,
ಕರೆಕ್ಟಾಗಿ ಗೊತ್ತಿರೋರು ನೋಡಿ ಹಾಕ್ಬೇಕಾಗತ್ತೆ. ನೀವು ಎಷ್ಟೇ ಗೊತ್ತಿದ್ರು ಒಂದ್ಸಲ ತೊಗೊಂಬಿಟ್ಟು ಹೋಗೋದು ಮೋಸ ಆಗಿರೋದು ತುಂಬ ಇದೆ. ಈಗಂತೂ ಏನೇನಕ್ಕೋ ಮೋಸಗಳು ನಡೀತಾನೆ ಇರುತ್ತೆ. ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನಿಮ್ಗೆ ಚೆನ್ನಾಗಿ ಪರಿಚಯ ಇದ್ದು ಏನೂ ಪ್ರಾಬ್ಲಮ್ ಇಲ್ಲ ಹಾಕ್ಬೋದು ಅನ್ನೋದಾದರೆ ಹಾಕಿ, ಓಕೆನಾ. ಇಲ್ಲ ಅಂದರೆ ಈ ಥರ ಬ್ಯಾಂಕಲ್ಲಿ ಪೋಸ್ಟ್ ಆಫೀಸಲ್ಲಾದರೆ ಏನೂ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಬಡ್ಡಿ ಕಡಿಮೆ ಇರುತ್ತೆ. ಅಂದರೆ ನಿಮ್ಮ ಹಣಕ್ಕೆ ಗ್ಯಾರಂಟಿ ಇರುತ್ತೆ, ಓಕೆನಾ. ನಿಮ್ಮ ಅಮೌಂಟ್ ಎಲ್ಲೂ ಹೋಗಲ್ಲ. ನೀವೇನು ಕಟ್ಟಿರೋ ಅಮೌಂಟ್ಗೆ ಅಷ್ಟೋ ಇಷ್ಟೋ ಬಡ್ಡಿ ಸೇರಿಸಿ ಕೊಡ್ತಾರೆ, ಓಕೆನಾ. ಆ ಥರ ಚೀಟಿ ಹಾಕ್ಬೋದು. ಇಲ್ಲ ಸಂಘಗಳಲ್ಲಿ ಮಾಡಿಕೊಂಡು ಅದರಲ್ಲೂ ನೀವು ತಿಂಗಳ ಕಟ್ಕೊಂಡು ಅಮೌಂಟ್ ತಗೊಂಡು ಅದರಲ್ಲಿ ಏನಾದರೂ ಒಂದು ಏನಾದ್ರು ತೊಗೊಳ್ಳೋದು. ಇಲ್ಲ ಇವಾಗೆಲ್ಲ ಗೋಲ್ಡು, ಈಗ ಏನಾದರೂ ಒಂದು ಅಮೌಂಟ್ ತೊಗೊಂಬಿಟ್ಟು ಗೋಲ್ಡ್ ತೆಗ್ದಿಟ್ಕೊಳ್ಳೋದು, ಒಂದಷ್ಟೋ ಇಷ್ಟೋ ಗೋಲ್ಡನ್ನ. ಆ ಥರ ಒಂದೇನಾದರೂ ಬೆನಿಫಿಟ್ನ ಮಾಡ್ಕೋಬೋದು, ಓಕೆನಾ. ಇವಾಗ ಅಮೌಂಟ್ ತೊಗೊಂಬಿಟ್ಟು ಗೋಲ್ಡ್ ಏನಾದ್ರು ತೆಗೆದ್ಬಿಟ್ಟು ಅದಕ್ಕೆ ಕಟ್ಕೊಂಡು ಹೋಗೋದು. ಅದೇನಪ್ಪ ಅಂದರೆ ಸಂಘಗಳಲ್ಲಿ ಬಡ್ಡಿ ಅಸಲು ಎರಡೂ ಕಟ್ಕೊಂಡು ಹೋಗೋದ್ರಿಂದ ನಿಮಗೆ ಕಟ್ತಾ ಇದ್ದೀವಿ ಅಂತಲೇ ಅನಿಸಲ್ಲ, ಓಕೆನಾ. ಇವಾಗ ಒಂದೊಂದು ಬಡ್ಡಿ ಮಾತ್ರ ಕಟ್ಟಬೇಕು ಆ ಥರ ಇರುತ್ತೆ. ಇದು ಹಂಗೆಲ್ಲ. ಇವಾಗ ಒಂದು ಸಲ ಅಮೌಂಟ್ ತೊಗೊಂಡ್ರೆ ಸಂಘದಲ್ಲಿ 10 ತಿಂಗಳು ಇಲ್ಲ 12 ತಿಂಗಳು ಇರುತ್ತೆ. ಅಷ್ಟು ತಿಂಗಳಲ್ಲಿ ಕಟ್ಟಿ ನಾವು ಮುಗಿಸ್ಬೇಕು, ಆ ಥರ ಇರುತ್ತೆ. ಅವಾಗ ಅದರಲ್ಲಿ ಅಸಲು ಬಡ್ಡಿ ಎರಡೂ ಕಟ್ಕೊಂಡು ಹೋಗಬೇಕು. ಅವಾಗೇನಾಗುತ್ತೆ, ನಮಗೆ ದೊಡ್ಡ ಅಮೌಂಟ್ ತೊಗೊಂಡು ಇವಾಗ ಒಂದು 20,000 ತೊಗೋತೀವಿ ಅಂದ್ಕೊಳ್ಳಿ, ಅದನ್ನು ತಿಂಗಳ ಕಟ್ಕೊಂಡು ಹೋಗೋದು ಅದಕ್ಕೆ ಬಡ್ಡಿ ಸೇರಿಸಿ. ಹಾಗಾಗಿ ಅದೊಂದು ಬೆನಿಫಿಟ್ ಚೆನ್ನಾಗಿದೆ, ಅದನ್ನು ಮಾಡ್ಬೋದು. ಅದನ್ನು ಬಿಟ್ಟರೆ ಮಾಮೂಲಿ ಆರ್ ಡಿ ಕಟ್ಟೋದು, ಚೀಟಿ ಹಾಕೋದು, ಇದನ್ನೆಲ್ಲ ನೀವು ರೂಢಿ ಮಾಡ್ಕೋಬೇಕಾಗುತ್ತೆ. ಇವಾಗ ಆಮೇಲೆ ಟೈಲರಿಂಗ್ ಕೆಲಸದಲ್ಲಿ ಏನಪ್ಪ ಬೆನಿಫಿಟ್ಟು ಅಂದರೆ, ನೀವು ಫಸ್ಟ್ ಅದಕ್ಕೆ ಸಪ್ರೇಟಾಗಿ ಇಷ್ಟು ಅಮೌಂಟು ಅಂತ ಬಂದಾಗ ಫಸ್ಟು ನೀವು ಸ್ಟಿಚ್ಗೆಲ್ಲ ಮಾಡ್ತಾ ಇರ್ತೀರಲ್ಲ, ಫಸ್ಟ್ ಬಂದ ತಕ್ಷಣ ಅದಕ್ಕೆ ಎತ್ತಿಟ್ಬಿಡ್ಬೇಕು. ಆಮೇಲೆ ಬಂದದನ್ನ ಮನೆಗಳಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಡೈಲಿ ನೀವು ಆಲ್ಟ್ರೇಷನ್ ಬಟ್ಟೆಗಳು ಅವೆಲ್ಲನೂ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಚಿಲ್ಲರೆ ಬರ್ತಾನೆ ಇರುತ್ತೆ. ಹಿಂಗೆ 50, 100, 150 ಆ ಥರ. ಇವಾಗ ಒಂದು ನೈಟಿಗಳು ಸ್ಟಿಚ್ ಮಾಡಿಕೊಟ್ರಿ ಅಂದ್ಕೊಳ್ಳಿ, ಒಂದಷ್ಟು ಪೆಟಿಕೋಟ್ ಸ್ಟಿಚ್ ಮಾಡಿದ್ರಿ, ಇಲ್ಲ ಒಂದಷ್ಟು ಡ್ರೆಸ್ಗಳು ಆಲ್ಟ್ರೇಷನ್ ಮಾಡಿದ್ರಿ ಅಂದಾಗ ಅದೆಲ್ಲ ಒಂದು 100, 200 ಚೇಂಜ್ ಬರ್ತಾನೆ ಇರುತ್ತೆ, ಓಕೆನಾ. ಇಲ್ಲ ಸುಮ್ಮನೆ ಒಂದು ಸ್ಟಿಚ್ ಹಾಕಿದ್ರೆ ಒಂದು 30 ರೂಪಾಯಿ ಬರ್ತಾ ಇರುತ್ತೆ. ಆ ಥರ ಚಿಲ್ಲರೆ ಕಾಸನ್ನ ಮನೆಗೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಮನೆಗೆ ಏನೇನು ಡೈಲಿ ಅದು ಖರ್ಚಿದ್ದೇ ಇರುತ್ತೆ. ಇವಾಗ ಹಾಲು ತರೋದು, ಪ್ರತಿಯೊಂದು ತರಕಾರಿ, ಹಾಲು, ಮೊಸರು, ಅದು ಇದು ಅಂತ ಇದ್ದೇ ಇರುತ್ತೆ, ಓಕೆನಾ. ಅದಕ್ಕೆಲ್ಲನೂ ಆ ಥರ ಯೂಸ್ ಮಾಡ್ಕೊಳ್ಳಿ. ನೀವು ಒಟ್ಟಿಗೆ ಇವಾಗ ಬ್ಲೌಸ್ಗಳು ದುಡ್ಡು ಸ್ಟಿಚ್ ಮಾಡಿದಾಗ ಬರುತ್ತಲ್ಲ, ಆ ದುಡ್ಡನ್ನ ಈ ಥರ ಒಂದು ಆರ್ ಡಿ ಕಟ್ಟೋದು ಆ ಥರದ್ದೆಲ್ಲ ಮಾಡ್ಕೋಬೋದು ನೀವು. ಇಲ್ಲ ಅದನ್ನು ಬೇಡ ಇನ್ನೇನಾದರೂ ಮಾಡ್ತೀನಿ ಅನ್ನೋದಾದರೆ ಒಂದು ಗೋಲ್ಕೊ ತಂದು ಇಟ್ಕೊಳ್ಳಿ, ಓಕೆನಾ. ಅಂದರೆ ಅದನ್ನು ನೀವು ಎಷ್ಟೇ ಇದಾದರೂ ಅಂದರೆ ಕೀ ಇರೋದು ಆ ಥರದ್ದು ತೊಗೋಬೇಡಿ. ಅದೇನಾಗುತ್ತೆ, ಓಪನ್ ಮಾಡಿ ತೊಗೊಬಿಡ್ತೀವಿ. ಇವಾಗ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದಾಗ ನಾವು ಅದನ್ನು ಇರೋಕ್ಕೆ ಬಿಡಲ್ಲ, ಎತ್ಕೊಂಡ್ಬಿಡ್ತೀವಿ. ಅದಕ್ಕೆ ಏನು ಮಾಡಬೇಕು, ನಾವು ತೆಗಿಯೋಕ್ಕೆ ಆಗಬಾರ್ದು, ಅಟ್ಲೀಸ್ಟ್ ಒಂದಷ್ಟು ದಿನ ಅದನ್ನು ಸೇವ್ ಮಾಡಿರ್ತೀವಿ ಅನ್ನೋ ಇದರಲ್ಲಿ. ಇವಾಗ ಚೀಟಿ ಹಾಕಿದ್ರೆ ಹೆಂಗೆ 1 ವರ್ಷದವರೆಗೂ ತೆಗಿಯಲ್ಲ, ಆ ಥರ 1 ವರ್ಷದವರೆಗೂ ನಾನು ತೆಗಿಯಲ್ಲ ಅಂದ್ಬಿಟ್ಟು ಅದಕ್ಕೆ ಹಾಕೋದು. ನೀವು ತಿಂಗಳಿಗೆ ಇಷ್ಟು ಹಾಕ್ತೀನಿ ಅಂದ್ಬಿಟ್ಟು ಅಷ್ಟನ್ನು ಫಸ್ಟ್ ಹಾಕ್ಬಿಡೋದು ಅದಕ್ಕೆ ಹುಂಡಿಗೆ. ಆ ಥರನೂ ರೂಢಿ ಮಾಡ್ಕೋಬೋದು. ಆದರೆ ಇದಕ್ಕೇನು ನಿಮಗೆ ಬಡ್ಡಿ ಅದು ಇದೇನು ಬರೋಲ್ಲ, ಹಣ ಸೇಫ್ ಇರುತ್ತೆ, ಓಕೆನಾ. ನಿಮ್ಮ ಹತ್ರನೇ ಇರೋದ್ರಿಂದ ನೀವು ಆರಾಮಾಗಿ ತಿಂಗಳಿಗೊಂದು ಸಲ ಹಾಕ್ಕೊಂಡು ಸೇವ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ಇಲ್ಲ ಆರ್ ಡಿ ಕಟ್ಬೋದು, ಇಲ್ಲ ಬ್ಯಾಂಕಲ್ಲಿ, ಪೋಸ್ಟ್ ಆಫೀಸಲ್ಲಿ 2 ಕಡೆನೂ ಇದೆ. ನೀವು 2 ಕಡೆನೂ ಆರಾಮಾಗಿ ಧೈರ್ಯವಾಗಿ ಕಟ್ಬೋದು, ಓಕೆ. ನಾನು ಹೇಳ್ದಂಗೆ ಇಷ್ಟೇ ಕಟ್ಟಬೇಕು ಅಂತ ರೂಲ್ಸ್ ಏನಿಲ್ಲ. ನಾನು ಒಂದು 2,000 ರೂಪಾಯಿ ಕಟ್ತಾಯಿದ್ದೀನಿ, ಓಕೆನಾ. ಆರ್ ಡಿ ಬಂದುಬಿಟ್ಟು ಒಂದು 2,000 ರೂಪಾಯಿ ಈಗ ಒಂದು 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 2,000 ತಿಂಗಳಿಗೆ ಉಳಿತಾಯ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಚೀಟಿ ಅದು ಇದು ಮಾಡ್ಬೋದು. ನಾನು ಹೇಳ್ದಂಗೆ ನೀವು ಗುರ್ತಿರೋರು ಪರಿಚಯ ಇರೋರು ಇದ್ದರೆ ಚೀಟಿಗಳ್ನ ಹಾಕ್ಕೊಂಡು ಸೇವ್ ಮಾಡ್ಕೋಬೋದು. ಅದರಲ್ಲೂ ಆಗಿ ಇನ್ನೂ ಉಳಿತದೆ ಅಂದರೆ ಇನ್ನೂ ಏನಾದರೂ ಮಾಡ್ಬೋದು. ಇಲ್ಲ ಅಂದರೆ ಇವಾಗ ಮಾಮೂಲಿ ಸಾಲಗಳೇನಾದ್ರು ಇದ್ದರೆ ಸಾಲಗಳು ಕಟ್ಟೋದು. ಇವಾಗ ನಾನು ಜೀವನಲ್ಲಿ ಕಟ್ತೀನಿ, ಮಾಮೂಲಿ ಇವಾಗ ಒಡವೆಗಳಿಟ್ಟಿದ್ರೆ ಒಡವೆಗಳಿಗೆ ಬಡ್ಡಿ ಕಟ್ಟೋದು, ಈ ಥರ ತುಂಬ ಇರುತ್ತೆ. ಮನೆಗಳು ಅಂದಮೇಲೆ ಮನೆಗಳಲ್ಲಿ ಪ್ರತಿಯೊಂದನ್ನು ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ನೀವು ಒಂದಿಷ್ಟನ್ನು ಸೇವ್ ಮಾಡಬೇಕಾಗುತ್ತೆ, ಓಕೆನಾ. ಈ ರೀತಿ ಸೇವ್ ಮಾಡಿಕೊಂಡು ಹಣನ ಮಡಿಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇವಾಗ ನಾಳೆ ಒಂದು ಏನೋ ಪ್ರಾಬ್ಲಮ್ ಬಂತು, ಏನೋ ಒಂದು ಕಷ್ಟ ಬಂತು ಅಂದರೆ ನೀವು ಅಲ್ಲಿ ಸೇವ್ ಮಾಡಿದರೆ ಅಕಸ್ಮಾತ್ ಅಲ್ಲಿದೆ ಅಂದ್ಬಿಟ್ಟಾದರೂ ಬೇರೆಯವ್ರ ಹತ್ರ ಇಸ್ಕೋಬೋದು, ಓಕೆನಾ. ಅಲ್ಲಿದೆ ಅದು ನೆಕ್ಸ್ಟು ತಿಂಗಳು ಬರುತ್ತೆ ಕೊಡ್ತೀನಿ ಅಂದ್ಬಿಟ್ಟು ನೀವು ತೊಗೋಬೋದು. ಇಲ್ಲಾಂದರೆ ಯಾವ ಧೈರ್ಯದ ಮೇಲೆ ಬೇರೆಯವ್ರನ್ನ ದುಡ್ಡು ಕೇಳೋಕ್ಕಾಗುತ್ತೆ ಹೇಳಿ. ಆಮೇಲೆ ಬಡ್ಡಿಗಳಿಗೆ ತಗೊಂಡ್ರೆ ಬಡ್ಡಿ ಕಟ್ಟಿನೇ ಸಾಯಬೇಕಾಗತ್ತೆ, ಓಕೆನಾ. ಹಂಗಾಗಿ ಆ ಥರ ಒಂದು ತಪ್ಪನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಏನೇ ಆದ್ರೂ ನೀವು ಟೈಲರಿಂಗ್ ಕೆಲಸನೇ ಅಂತಲ್ಲ, ಯಾವ ಕೆಲಸನಾದರೂ ಮಾಡಿ. ನನಗೇನಪ್ಪ ಬೆನಿಫಿಟ್ಟು ಅಂದರೆ ಟೈಲರಿಂಗ್ ಕೆಲಸ ಆದರೆ ಡೈಲಿ ರನ್ನಿಂಗ್ ಇರುತ್ತೆ. ಈ ಚಿಲ್ಲರೆ ಕಾಸುಗಳು ಬರ್ತಾ ಇರುತ್ತಲ್ಲ, ಇವಾಗ ಸ್ಟಿಚಿಂಗ್ ಮಾಡೋದು, ಇಲ್ಲ ಸೇಲ್ ಮಾಡೋದು,
ಇಲ್ಲ ಹೂವು ಮಾರೋದು, ಈ ಥರದ್ರಲ್ಲಿ ಎಲ್ಲದರಲ್ಲೂ ನಿಮಗೆ ಅಮೌಂಟು ಡೈಲಿ ನೋಡ್ತಾನೆ ಇರ್ತೀವಿ. ಆದರೆ ಒಂದೇನಪ್ಪ ಅಂದರೆ ಇವಾಗ ತಿಂಗಳ ಅಮೌಂಟ್ಗೆ ಹೋಯ್ತಾರೆ ನೋಡಿ, ಅದು ತುಂಬ ಕಷ್ಟ. ಯಾಕೆಂದರೆ ಅವ್ರು ಬರೋದೇ ತಿಂಗ್ಳಿಗೊಂದು ಸಲ ಸಂಬಳ, ಅದರಲ್ಲಿ ಪ್ರತಿಯೊಂದಕ್ಕೂ ಮೇಂಟೈನ್ ಮಾಡಬೇಕಾಗುತ್ತೆ ಅಲ್ವಾ. ಇವಾಗ ಇದರಲ್ಲಾದರೆ ಹಂಗಲ್ಲ. ಇವಾಗ ನಾವು ಡೈಲಿ ಒಂದು ಅಷ್ಟೋ ಇಷ್ಟೋ ಚಿಲ್ಲರೆ ಗಿಲ್ಲರೆ ಬರ್ತಾ ಇರುತ್ತೆ, ಅದನ್ನ ಮನೆಗೆ ಮೇಂಟೈನ್ ಮಾಡ್ಕೊಂಬಿಡೋದು. ಇವಾಗ ಒಬ್ಬೊಬ್ರದ್ದು 5 ಬ್ಲೌಸು 10 ಬ್ಲೌಸು, ಒಬ್ಬೊಬ್ರದ್ದು 2000 3000 ಹಂಗಾಗುತ್ತೆ. ಇವಾಗ ಮೊನ್ನೆ ನಾನು ಒಂದು ಬ್ಲೌಸು 2 ವರ್ಕ್ ಬ್ಲೌಸ್ಗೆ ಮಾಡಿದೆ, ಅವ್ರದ್ದು ಹೆಚ್ಚು ಕಮ್ಮಿ 3000 4000ದವರೆಗೂ ಆಗಿತ್ತು. ಆ ಥರ ಒಬ್ರದ್ದು ಹಂಗೆ ಒಟ್ಟಿಗೆ ಬಂದಾಗ ಅದು ನಿಮಗೆ ಸೇವ್ ಮಾಡೋಕ್ಕೆ ಒಂದು ದಾರಿ ಆಗುತ್ತೆ. ಓಕೆನಾ. ಹಂಗನ್ಬಿಟ್ಟು ಮನೇಲೂ ಅಷ್ಟೇ ದಾಡ ಬಂದಾಗಿ ಇವಾಗ ಬೇಡದೇ ಇರೋ ವಸ್ತುಗಳನ್ನೆಲ್ಲ ತೊಗೊಳ್ಳೋದು, ಇನ್ನೇನೋ ಖರ್ಚಿಗೆ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ನೀವೆಷ್ಟೇ ಇದ್ರೂ ಅಮೌಂಟ್ನ ಎಲ್ಲಿಗೆ ಖರ್ಚು ಮಾಡಬೇಕೋ ಅನಿವಾರ್ಯ ಖರ್ಚು ಮಾಡಲೇಬೇಕು ಅಂದಾಗ ಮಾಡಿ, ಸುಮ್ಮನೆ ದುಂದು ವೆಚ್ಚ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ. ಸುಮ್ಮನೆ ಅದಕ್ಕೆ ಅದನ್ನು ತೊಗೊಳ್ಳೋದು ಇದನ್ನು ತೊಗೊಳ್ಳೋದು, ಅದು ನೋಡಿದ ತಕ್ಷಣ ಮಕ್ಳಿಗೆ ಕೊಡಿಸೋದು, ಸುಮ್ಮನೆ ಅದು 2 ದಿನ ತೊಗೊಂಡು ಹಾಳು ಮಾಡೋದು, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ವೇಸ್ಟ್ ಅದು. ಅದ್ರ ಬದಲು ಮಕ್ಕಳಿಗೆ ಊಟ ತಿಂಡಿ ಚೆನ್ನಾಗಿರೋ ಹಣ್ಣು ಕೊಡಿಸಿ, ಮನೇಲಿ ಏನಾದ್ರು ತಿಂಡಿ ಮಾಡಿಕೊಡಿ, ಅವೆಲ್ಲ ತುಂಬ ಉಪಯೋಗ ಆಗುವಂಥದ್ದು. ಅದು ಬಿಟ್ಬಿಟ್ಟು ಏನೋ ಒಂದು ಆಚೆ ತಿಂಡಿಗಳು ಕೊಡಿಸೋದು, ಇಲ್ಲ ಆಚೆ ಆಟದ ಸಾಮಾನುಗಳು ಕೊಡಿಸೋದು, ಇಲ್ಲ ಬಟ್ಟೆಗಳು ಕೊಡಿಸೋದು, ಈ ಥರ ಬಟ್ಟೆಗಳು ಕೊಡಿಸಿ. ಇವಾಗ ಹಬ್ಬ ಇತ್ತಾ, ಇಲ್ಲ ಬರ್ತಡೇ ಬಂತ, ಆ ಥರ ಟೈಮಲ್ಲಿ ಕೊಡಿಸಿ. ಸುಮ್ಮನೆ ಹೊಸ ಹೊಸ ಡಿಸೈನು ಅಂದ್ಬಿಟ್ಟು ಏನೇನು ಸಿಗುತ್ತೆಲ್ಲ ಕೊಡಿಸೋದು ಮಾಡೋದು, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರು ಏನಿದ್ರು ಹಬ್ಬಗಳ ಟೈಮಲ್ಲಿ ಮಾಮೂಲಿ ಬರ್ತಡೇ ಆ ಥರ ಏನೋ ಈಗೆಲ್ಲ ಟ್ರೆಂಡಿಂಗ್ ಹಾಕೋತಾರೆ ಅನ್ನೋದಕ್ಕೋಸ್ಕರ ಆ ಥರ ಟೈಮಲ್ಲಿ ತೊಗೊಡಿ, ಬೇಡ ಅನ್ನೋಕ್ಕಾಗಲ್ಲ ಅಲ್ವಾ. ಹಂಗನ್ಬಿಟ್ಟು ಯಾವಾಗ್ಲೂ ತೊಗೊಂಡು ದುಂದು ವೆಚ್ಚ ಮಾಡೋದು, ನಾನು ಹೇಳ್ದಂಗೆ ಹೊರಗಡೆ ತಿಂಡಿಗಳ್ನ ಜಾಸ್ತಿ ತಿನ್ನೋದು, ಕಾಯಿಲೆಗಳ್ನ ತಂದ್ಕೊಳ್ಳೋದು, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಯಾಕೆಂದರೆ ಇವಾಗ ನನ್ನ ಮಗನೇ ಆಚೆ ತಿಂಡಿ ತಿಂದುನೇ ಜಾಂಡೀಸ್ ತರಿಸ್ಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಕಷ್ಟ ಆಗುತ್ತೆ, ಸುಮ್ಮನೆ ಖರ್ಚಾಗುತ್ತೆ, ಆಸ್ಪತ್ರೆಗೆ ಅಂತಲೇ ಸುರಿಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನೋಡಿ ಮಾಡಿ ಖರ್ಚು ಮಾಡಬೇಕಾಗುತ್ತೆ. ಓಕೆನಾ. ಮನೆಗಳಲ್ಲೂ ಅಷ್ಟೇ ಸುಮ್ಮನೆ ಏನೇನೋ ತರೋದು, ಸುಮ್ಮನೆ ದಾಡ ಬಂದ್ ಮಾಡೋದು, ಎಲ್ಲ ವೇಸ್ಟಾಗಿ ಸುರಿಯೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೇ ಆದ್ರೂ ಅಷ್ಟೇ. ಇವಾಗ ಒಂದು ಕಾಳು ಕಡ್ಡಿನ ಜಾಸ್ತಿ ಮಾಡಿಬಿಡೋದು, ವೇಸ್ಟಾಗಿ ಆಚೆ ಸುರಿಯೋದು, ಅಯ್ಯೋ ಬಿಡು ಇಷ್ಟೊಂದು ವೇಸ್ಟಾಗಿ ಹೋಯ್ತಲ್ಲ ಅಂತ ವೇಸ್ಟ್ ಮಾಡೋಕ್ಕಂತೂ ಹೋಗಲೇಬೇಡಿ. ಈಗಂತೂ ಅದು ಬೆಂಗಳೂರಲ್ಲಂತೂ ಪ್ರತಿಯೊಂದು ದುಡ್ಡು, ಬೆಂಗಳೂರು ಅಂತಲೇ ಈಗ ಹಳ್ಳಿ ಕಡೆನೇನು ಸುಮ್ಮನೆ ಯಾರೂ ಕೊಡೋಲ್ಲ. ಮೊದಲಾದರೆ ಸ್ವಲ್ಪ ಪರಿಚಯ ಇರೋರೆಲ್ಲ ಏನಾರು ತರಕಾರಿ ಅದು ಇದು ಬೆಳೆದ್ರೆ ಕೊಡ್ತಿದ್ರು. ಈಗ ಯಾರೂ ಏನೂ ಕೊಡೋಲ್ಲ, ಒಂದು ಕಡ್ಡಿ ಏನೂ ಕೊಡೋಲ್ಲ, ಒಂದು ಸೊಪ್ಪನ್ನು ಕೊಡೋಲ್ಲ. ಮೊದಲು ಸೊಪ್ಪಾದರೂ ಕೊಡ್ತಿದ್ರು, ಸೊಪ್ಪು ತರಕಾರಿ ಏನಾರು ಬೆಳೆದಿದ್ರೆ ತೊಗೊಳ್ಳಿ ಮನೆಗೆ ಅಂದ್ಬಿಟ್ಟು ಒಂಚೂರು ಕೊಡೋರು. ಈಗ ಯಾರು ಒಂದು ಕಡ್ಡಿನೂ ಕೊಡೋಲ್ಲ, ಹಳ್ಳಿ ಕಡೆನೂ ಯಾರೂ ಕೊಡೋಲ್ಲ. ಹಾಗಾಗಿ ನಮ್ಮ ಇದನ್ನು ನಾವೇ ನೋಡ್ಕೋಬೇಕಲ್ವ. ಹಂಗಾಗಿ ನಮ್ಗೆ ಎಲ್ಲೆಲ್ಲಿ ಸೇವ್ ಮಾಡೋಕ್ಕಾಗುತ್ತೋ ಅಲ್ಲಿ ಸೇವ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಇವಾಗ ನಾವು ಟೈಲರಿಂಗ್ ಕೆಲಸ ಅಂತಲೇ ಅಲ್ಲ, ಯಾವ ಕೆಲಸನಾದರೂ ಮಾಡಿ. ಇವಾಗ ಮಂತ್ಲಿ ಸಂಬಳ ಬಿಟ್ಟು ಡೈಲಿ ಇವಾಗ ಹೂವು ಮಾರೋದಾಗಲಿ, ದಿನಸಿ ಅಂಗಡಿ ಆಗಲಿ, ಹಾಲು ಮಾರೋದಾಗಲಿ, ಇಲ್ಲ ಸೊಪ್ಪು ತರಕಾರಿ ಮಾರೋದಾಗಲಿ, ಇವೆಲ್ಲ ಡೈಲಿ ಮಾರೋದ್ರಿಂದ ಡೈಲಿ ವ್ಯಾಪಾರ ಆಗ್ತಾ ಇರುತ್ತೆ, ಡೈಲಿ ಬಿಸ್ನೆಸ್ ಆಗ್ತಾ ಇರುತ್ತೆ. ಇವಾಗ ನಮ್ಮದು ಅಷ್ಟೇ. ಇವಾಗ ಕಟಿಂಗ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡಿ, ನಾನು ಹೇಳ್ದಂಗೆ ಆಲ್ಟ್ರೇಷನ್ ದಿನ ಬರ್ತಾನೆ ಇರುತ್ತೆ. ಇವಾಗ ನಮ್ಮದು ಫ್ಯಾನ್ಸಿ ಸ್ಟೋರ್ ಇರೋದ್ರಿಂದ ಒಂದು ಸ್ವಲ್ಪ ಸ್ಟಿಕ್ಕರ್ ಪ್ಯಾಕೆಟ್ ಸೇಲ್ ಆಗೋದು, ಇಲ್ಲ ಇನ್ನೇನೋ ಒಂದು ತೊಗೊಂಡು ಹೋಗ್ತಾರೆ, ಆ ಥರ ಚಿಲ್ಲರೆ ಪಲ್ಲರೆ ಕಾಸು ಬರ್ತಾ ಇರುತ್ತೆ. ಓಕೆನಾ. ಹಂಗಾಗಿ ನಮಗೇನಾಗುತ್ತೆ ಬೆನಿಫಿಟ್ಟು, ಆ ಚಿಲ್ಲರೆ ಪಲ್ಲರೆ ಡೈಲಿ ಮನೆಗೆ ಏನೇನು ಬೇಕೋ ಅದನ್ನು ತೊಗೊಂಡು ಮೇಂಟೈನ್ ಮಾಡ್ಕೊಂಡ್ಬಿಡ್ತೀವಿ. ಇವಾಗ ಮಾಮೂಲಿ ಇವಾಗ ಬ್ಲೌಸ್ಗಳು ಸ್ಟಿಚ್ ಮಾಡಿರೋ ದುಡ್ಡು ಒಟ್ಟಿಗೆ ಅಮೌಂಟ್ ಬಂದಾಗ ಅದನ್ನು ಸಾಲಗಳು ಕಟ್ಟೋಕ್ಕಾಗಲಿ, ಇಲ್ಲ ಬ್ಯಾಂಕ್ ಕಟ್ಟೋಕ್ಕಾಗಲಿ, ಲೋನ್ಗಳು ಕೊಟ್ಟೋಕ್ಕಾಗಲಿ, ಈ ಥರ ಬೇರೆ ಬೇರೆದನ್ನೆಲ್ಲ ಮೇಂಟೈನ್ ಮಾಡಿ ಆಮೇಲೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡ್ಕೋಬೇಕು. ಓಕೆನಾ. 1000 ರೂಪಾಯಿನೇ ಆಗಲಿ, ನಾನು ಜಾಸ್ತಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಖರ್ಚು ಎಲ್ಲ ಕಳೆದು 1000 ರೂಪಾಯಿನಾದರೂ ಸೇವ್ ಮಾಡಿ. ಓಕೆನಾ. ಅದನ್ನೇ 12 ತಿಂಗಳಿಗೆ 12,000 ಆಗುತ್ತೆ. ಓಕೆನಾ. ಒಂದೊಂದು ರೂಪಾಯಿನೂ ಯಾರೂ ಕೊಡೋಲ್ಲ. ನಮ್ಮ ಕಷ್ಟ ಅಂದಾಗ 1 ರೂಪಾಯಿನೂ ಯಾರೂ ಕೊಡೋಲ್ಲ. ಈ ತಿಂಗಳು 1000 ರೂಪಾಯಿ ಸೇವ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಇನ್ನೂ ಒಂದು 500 ರೂಪಾಯಿ ಜಾಸ್ತಿ ಸೇವ್ ಮಾಡ್ತೀನಿ ಅಂತ ಲೆಕ್ಕ ಹಾಕ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ತಿಂಗಳು ಬಂದ್ಬಿಟ್ಟು 1000 ಇಲ್ಲ 2000 ಹಂಗೆ ನಿಮ್ಗೆ ಎಷ್ಟು ಎಲ್ಲೆಲ್ಲಿ ಕಡಿಮೆ ಇವಾಗ ಜಾಸ್ತಿ ಖರ್ಚೆಲ್ಲ ಆಗ್ತಾ ಇರುತ್ತೆ ನೋಡಿಕೊಂಡು ಅಲ್ಲಿ ಉಳಿತಾಯ ಮಾಡಿ. ಓಕೆನಾ. ಈ ರೀತಿ ನೀವು ಉಳಿತಾಯ ಮಾಡಿಕೊಂಡು ಅಮೌಂಟ್ನ ಸೇವ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ದುಂದು ವೆಚ್ಚ ಮಾಡ್ಕೊಂಡು ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ಎಲ್ಲಿ ಖರ್ಚನ್ನ ಕಡಿಮೆ ಮಾಡ್ಕೋಬೋದು ಎಲ್ಲಿ ಅಂತ ಯೋಚನೆ ಮಾಡಿ. ಓಕೆನಾ. ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ಡೈಲಿ ಏನೇನು ಖರ್ಚು ಆಗ್ತಾ ಇರುತ್ತೆ, ಎಕ್ಸ್ಟ್ರಾ ಏನು ಖರ್ಚು ಮಾಡ್ತಿದ್ದೀರಾ, ಎಲ್ಲಿ ದುಂದು ವೆಚ್ಚ ಮಾಡ್ತಿದ್ದೀರಾ ಅನ್ನೋದನ್ನು ಗಮನಿಸ್ಕೊಂಡು ಅಲ್ಲಿ ನೀವು ಅದನ್ನು ಕಟ್ ಮಾಡಬೇಕಾಗುತ್ತೆ. ಓಕೆನಾ. ಈ ಥರ ಮಾಡಿದಾಗ ನಿಮ್ಮ ಸಾಲನೂ ತೀರಿಸ್ಕೋಬೋದು,
ನಿಮ್ಮ ಮನೆ ಖರ್ಚನ್ನು ಮೇಂಟೈನ್ ಮಾಡ್ಕೋಬೋದು, ಅಷ್ಟೋ ಇಷ್ಟೋ ಅಮೌಂಟ್‌ನ ಸೇವ್ ಮಾಡ್ಬೋದು. ನಾನು ಹೇಳ್ದಂಗೆ ₹1,000 ಹೇಳಿಲ್ಲ, ₹100 ಸೇವ್ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದು. ಅದು ಒಳ್ಳೆ ಅಭ್ಯಾಸ. ಓಕೆನಾ? ₹100 ಆಗಲಿ, ₹200 ಆಗಲಿ, 1000 ಆಗಲಿ, 2000 ಆಗಲಿ, ಅದೇ ಇನ್ನು ಈ ತಿಂಗಳು 1000 ಉಳಿತಾಯ ಮಾಡಿದ್ವಾ, ನೆಕ್ಸ್ಟ್ ತಿಂಗಳು ಹಬ್ಬಗಳಿರುತ್ತೆ, ಕೆಲಸ ಜಾಸ್ತಿ ಇರುತ್ತೆ, ಆವಾಗ ಒಂದು 2000 ಉಳಿತಾಯ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟನ್ನು ಉಳಿತಾಯ ಮಾಡ್ಕೊಂಡು ಟ್ರೈ ಮಾಡ್ತಾ ಇರಬೇಕು. ಓಕೆನಾ? ಆಗೋದಿಲ್ಲ ಅಂದ್ಕೊಂಡು ಇದು ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್.